ಕೈವಾರ ಗ್ರಾಮದಲ್ಲಿ ಜನಿಸಿದ ಕಾಲಜ್ಞಾನಿ ಯೋಗಿ ನಾರಾಯಣಪ್ಪ ಬರೆದ ಕಾಲಜ್ಞಾನದಲ್ಲಿ ಅಂಬಾಜಿದುರ್ಗ ಕೊಂಡಪೈನ ಮಳ್ಳಿ ಉತ್ತರ ದಿಕ್ಕು ನಿಂಚಿ ವಚ್ಚಿ ಇಕ್ಕಡ ದುರ್ಗಿ ಪುಟ್ಟೇನು ಎಂದು ಬರೆದಂತೆ ಪುರಾತನ ಬೆಟ್ಟದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಅಷ್ಟಭುಜ ದುರ್ಗಾ ಪರಮೇಶ್ವರಿ ಅಮ್ಮನವರ ಮೂಲ ವಿಗ್ರಹವೇ ಸಾಕ್ಷಿ ಎಂಬಂತಿದೆ. ದೇವಾಲಯದ ಧರ್ಮದರ್ಶಿಗಳಾದ ಕಾವಲಗಾನಹಳ್ಳಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದಿಂದ ಅಂಬಾಜಿದುರ್ಗದ ಬೆಟ್ಟದ ಮೇಲೆ ನೆಲೆಸಿರುವ ಸಾವಿರ ವರ್ಷಗಳ ಇತಿಹಾಸವಿರುವ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಬೆಟ್ಟದ ತುದಿಯಲ್ಲಿ ಇರುವ ಅಂಬೋಜೇಶ್ವರ ಹಾಗೂ ದುರ್ಗಾ ಪರಮೇಶ್ವರಿ ದೇವಾಲಯಗಳು ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಪವಿತ್ರ ಯಾತ್ರಾ ಸ್ಥಳವಾಗಿ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಿಮೆಯುಳ್ಳ ಕ್ಷೇತ್ರವಾಗಿ ಶಕ್ತಿಪೀಠವಾಗಲಿದೆ. ಹರ 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 ಮಹಾದೇವ್. ಇದು ಅಂಬಾಜಿ ದುರ್ಗ ಅಂತ ಈ ಬೆಟ್ಟಕ್ಕೆ ಹೆಸರು. ಅಂಬಾಜಿ ದುರ್ಗ ಅಂದ್ರೆ ದುರ್ಗಾ ಇರ್ತಕ್ಕಂಥ ಕೋಟೆ ಅಂತ. ಇಲ್ಲಿ 300 ವರ್ಷಗಳಿಂದ ಪೂಜೆಗಳಿರಲಿಲ್ಲ ಈ ಅಂಬಾಜಿ ದುರ್ಗ ಬೆಟ್ಟದಲ್ಲಿ. 2015ರಲ್ಲಿ ಪಕ್ಕದ ಹಳ್ಳಿಯವರು ನಾರಾಯಣ ಸ್ವಾಮಿ ಅಂತ ಅವರು ಸ್ವಪ್ನದಲ್ಲೇ ಹನುಮಂತ ಕಾಣಿಸ್ಕೊಂಡು ಇಲ್ಲಿ ಪೂಜೆಗಳಿಗೆ ವ್ಯವಸ್ಥೆ ಮಾಡಿಸಪ್ಪ ಅಂತ ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ, ಅವರು ಸಾಮಾನ್ಯ ರೈತರು, ಹಾಗಾಗಿ ಪದೇ ಪದೇ ಹನುಮಂತ ಸ್ವಪ್ನದಲ್ಲಿ ಹೇಳ್ತಿದ್ದಂಥ ಒಂದು ಕಾರಣದಿಂದ ಸ್ವಲ್ಪ ಜಮೀನನ್ನು ಮಾಡಿ ರಸ್ತೆ ಮಾಡಿಸ್ತಾ ಬಂದಿದ್ದಾರೆ. ಹಾಗೆ ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿಗಳ ಜನ ಸಹಾಯದಿಂದ ರೋಡ್ ಆದಮೇಲೆ ಹನುಮಂತನಿಗೆ ಪೂಜೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮೇಲ್ಗಡೆ ಶಿವನದು ಖಾಲಿ ಗುಡಿ ಇತ್ತು, ಲಿಂಗವನ್ನು ತೆಗೆದುಹಾಕಿರ್ತಕ್ಕಂಥ ಖಾಲಿ ಗುಡಿ ಇತ್ತು. ಆ ಗುಡಿಗೆ ಹೊಸ ಲಿಂಗವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿಸಿ ಪೂಜೆಗಳನ್ನು ಶುರು ಮಾಡಿದ್ರು. ಇಲ್ಲಿ 3-4 ವರ್ಷಗಳಾದರೂ ಕೂಡ ಏನೂ ಅನುಕೂಲಗಳಾಗ್ತಿರ್ಲಿಲ್ಲ, ಜನ ಬರ್ತಿರ್ಲಿಲ್ಲ. ಯಾಕೆ ಅಂತ ಒಂದು ಶಾಸ್ತ್ರವನ್ನು ಕೇಳಿದಾಗ, ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿಸಿದಾಗ, ಇಲ್ಲಿ ಮೂಲದೇವಿಯಾದ ಮಹಾಕಾಳಿ ದುರ್ಗೆಯನ್ನು ಬಿಟ್ಟು ಪೂಜೆ ನಡೆಸ್ತಿರೋದು ಇಲ್ಲಿ ದೋಷಕ್ಕೆ ಕಾರಣ ಆಗಿದೆ. 300 ವರ್ಷಗಳಿಂದ ಸರಿಸುಮಾರು 300 ವರ್ಷಗಳ ಹಿಂದೆ ಇಲ್ಲಿ ಮೇಲೆ ದುರ್ಗಾದೇವಿ ಶಿವನ ದೇವಸ್ಥಾನ ಇದ್ದಂಥ ಒಂದು ಮಹಾಕ್ಷೇತ್ರ ಆಗಿತ್ತು. ದಿನಕ್ಕೆ 100 ಜನ ಬಂದು ಹೋಗುವಂಥ ಮಹಾಕ್ಷೇತ್ರ ಆಗಿತ್ತು. ಹನುಮಂತ ಕ್ಷೇತ್ರ ಪಾಲಕನಾಗಿದ್ದು ಹನುಮಂತನ ದೇವಸ್ಥಾನದ ಹತ್ರ ನಿತ್ಯವೂ ಕೂಡ ಅನ್ನಪ್ರಸಾದ ನಡೀತಾ ಇರ್ತಕ್ಕಂಥ ಮಹಾಕ್ಷೇತ್ರ ಆಗಿತ್ತು. ಇಲ್ಲಿ ದೇವಿ ಸಂಪತ್ತು ಅನ್ನುವಂಥದ್ದು ಯಥೇಚ್ಛವಾಗಿದ್ದರಿಂದ ಆ ಪರಕೀಯರು ಅದನ್ನು ತಿಳ್ಕೊಂಡಂಥ ಪರಕೀಯರು ಯುದ್ಧ ಮಾಡಿ ದೇವಿ ಸಂಪತ್ತನ್ನೆಲ್ಲ ಲೂಟಿ ಹೊಡೆದು ಬೆಟ್ಟದ ಮೇಲೆ ದೇವಿಯನ್ನು ಹೊಡೆದು ಮಣ್ಣಲ್ಲಿ ಮುಚ್ಚಾಕಿ ಶಿವಲಿಂಗವನ್ನು ತೆಗೆದು ಆದ ಮೇಲೆ ಶಾಪಗ್ರಸ್ತ ಆಗಿ ಇಲ್ಲಿ 300 ವರ್ಷಗಳಿಂದ ಪೂಜೆ ನಿಂತೋಗಿತ್ತು. ಈಗ ನಾರಾಯಣ ಸ್ವಾಮಿ ಅವರ ಮುಖಾಂತರವಾಗಿ ಸುತ್ತಮುತ್ತ ಭಕ್ತಾದಿಗಳ ಒಂದು ಸಹಕಾರದಲ್ಲಿ ಪೂಜೆ ಸ್ಟಾರ್ಟ್ ಆದಮೇಲೆ ಇಲ್ಲಿ ಯಾವಾಗ ದೇವಿ ಪೂಜೆ ನಡೆಸಬೇಕು, ಇಲ್ಲಿ ದೇವಿಯನ್ನು ಬಿಟ್ಟು ಪೂಜೆ ನಡೆಸ್ತಿರೋದು ದೋಷ ಅಂತ ಗೊತ್ತಾಯಿತು. ಆಗ ದೇವಿಗೋಸ್ಕರ ಅಂತ ಇಲ್ಲೊಂದು ಜಾಗ ಮಾಡಿ ಉತ್ಸವ ವಿಗ್ರಹವನ್ನು ಇಟ್ಟುಕೊಂಡು 6 ವರ್ಷಗಳ ಕಾಲ ದೇವಿ ಆರಾಧನೆ ಆದಮೇಲೆ ದೇವಿ ತೃಪ್ತಿಯಾಗಿ ಈಗ ಹೋದ ವರ್ಷ ನವೆಂಬರಲ್ಲಿ ದೇವಿ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಒಂದು ವಿಚಾರ. ಅಲ್ಲಿಂದ ಈಚೆ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ 6 ವರ್ಷಗಳ ಒಳಗಡೆ ತಾಯಿ ಇಲ್ಲಿಗೆ ಬರ್ತಾರೆ ಅಂತ ಹೇಳಿದರು, ಅದೇ ಆಗಿದೆ. ಹಾಗೆ ಕೈವಾರ ತಾತನವರು ಕೂಡ ಕಾಲಜ್ಞಾನದಲ್ಲಿ ಈ ಅಂಬಾಜಿದುರ್ಗ ಬೆಟ್ಟದಲ್ಲಿ ಅಮ್ಮನವರು ಹುಟ್ಟುತ್ತಾರೆ ಅಂತ ಹೇಳಿರ್ತಕ್ಕಂಥ, ಮತ್ತೆ ಬರ್ತಾರೆ ಅಂತ ಹೇಳಿರ್ತಕ್ಕಂಥ ಒಂದು ವಿಚಾರ ಇತ್ತು. ಅದು ಭವಿಷ್ಯವಾಣಿ, ಕೈವಾರ ತಾತನವರು ಒಂದು ಭವಿಷ್ಯವಾಣಿ ನಿಜ ಆಗಿರ್ತಕ್ಕಂಥದ್ದು ಒಂದು ವಿಶೇಷತೆ. ಪ್ರತಿಯೊಬ್ಬ ಸನಾತನ ಧರ್ಮದ ವ್ಯಕ್ತಿಗಳು ಕೈ ಜೋಡಿಸಿ ಅಂಬಾಜಿದುರ್ಗ ಬೆಟ್ಟವನ್ನು ಅಭಿವೃದ್ಧಿಪಡಿಸಲು ಸಹಕಾರಗೊಳಿಸಲು ಸರ್ಕಾರ ಇಂತಹ ಪುಣ್ಯ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಎಂಬುದು ಭಕ್ತರ ಕೋರಿಕೆಯಾಗಿದೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಬೆಟ್ಟದ ಮೇಲೆ 1000 ವರ್ಷಗಳ ಇತಿಹಾಸವುಳ್ಳ ಪುರಾತನ ಆಂಜನೇಯ ಸ್ವಾಮಿ ವಿಗ್ರಹವಿದ್ದು, ಒಮ್ಮೆ ಕಾವಲಗಾನಹಳ್ಳಿ ಗ್ರಾಮಕ್ಕೆ ಸೇರಿದ ನಾರಾಯಣ ಸ್ವಾಮಿ ಎಂಬ ವ್ಯಕ್ತಿಗೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ಕನಸಿನಲ್ಲಿ ಬಂದು, ನಾನು ಅಂಬಾಜಿದುರ್ಗ ಬೆಟ್ಟದ ಮೇಲೆ ನೆಲೆಸಿದ್ದೇನೆ, ನನ್ನ ಸೇವೆ ಮಾಡು ಎಂದು ತಿಳಿಸಲಾಗಿ ಅದೇ ವ್ಯಕ್ತಿಯು ದೇವರ ಮೂರ್ತಿಯನ್ನ ಹುಡುಕಿಕೊಂಡು ಬಂದ ಸಂದರ್ಭದಲ್ಲಿ ಕಂಡ ಅದ್ಭುತ, ಇಲ್ಲಿ ಶಿಥಿಲಿ ವ್ಯವಸ್ಥೆಯಲ್ಲಿ ಇದ್ದ ದೇವರ ಮೂರ್ತಿಯನ್ನ ಕಂಡು ವಿಸ್ಮಯ ಚಕಿತನಾಗಿದ್ದಾನೆ. ನಂತರ ಬೆಟ್ಟಕ್ಕೆ ಹೋಗಿ ಬರಲು ರಸ್ತೆ ಮಾರ್ಗ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ತುದಿ ಬೆಟ್ಟದ ಮೇಲೆ ನೆಲೆಸಿರುವ ಕುಂಬೇಶ್ವರ ದೇವಾಲಯ ಜೀರ್ಣೋದ್ಧಾರ ಸೇರಿದಂತೆ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನಿತ್ಯ ಅನ್ನದಾಸೋಹ ಮತ್ತು ಗೋಶಾಲೆಯನ್ನು ಆರಂಭಿಸಿ ಪ್ರತಿನಿತ್ಯ ಭಕ್ತಾದಿಗಳನ್ನ ದೇವಾಲಯಕ್ಕೆ ಕರೆತರಲು ಉಚಿತ ವಾಹನ ಸೌಲಭ್ಯ ಕಲ್ಪಿಸಿ ದೇವಾಲಯದ ಧರ್ಮದರ್ಶಿಗಳಾಗಿ ನಿರಂತರ ದೇವರ ಸೇವೆಯನ್ನ ಸಲ್ಲಿಸುತ್ತಿರುವ ಆ ವ್ಯಕ್ತಿ ನಿಜವಾಗಿಯೂ ಒಬ್ಬ ಅಸಾಮಾನ್ಯ ಸಾಧಕನೆಂದು ಬಣ್ಣಿಸಬಹುದಾಗಿದೆ. मल्लिल गोत्रोभवस्य चंद्रनाम देवस्य
ನಾಗಮ್ಮ ನಾಮದೇವಶ ಗೀತಾ ನಾಮದೇವಶ ಜಾತಮ್ಮ ನಾಮದೇವಶ ಹೇಳಿದ್ರು ದೇವಸ್ಥಾನ ಒಳ್ಳೆ ದೇವಸ್ಥಾನ ಇದೆ, ಚೆನ್ನಾಗಿದೆ. ಏನು ಅನಿಸುತ್ತೆ ಇಲ್ಲಿ ಬಂದರೆ ನಿಮಗೆ ಅಂತ? ತುಂಬ ಪ್ರಶಾಂತವಾಗಿದೆ, ಆರಾಮಾಗಿದೆ. ನೆಕ್ಸ್ಟ್ ನಮ್ಮ ಫ್ಯಾಮಿಲಿನೂ ಕರ್ಕೊಂಬರ್ಬೇಕು ಅಂದರೆ ರೋಡ್ ಸ್ವಲ್ಪ ಇದಾಗಿದೆ ಅಷ್ಟೇ. ಇಲ್ಲಿ ವಾತಾವರಣ ಹೇಗೆ ಅನಿಸ್ತದೆ? ವಾತಾವರಣ ಎಲ್ಲ ಚೆನ್ನಾಗಿದೆ. ಯಾರ್ಯಾರು ಬಂದಿದೆ ಸರ್ ಇವತ್ತು ನೀವು? ನಾವು ಒಬ್ಬನೇ ಇನ್ನು ನಿಮ್ಮ ಕಡೆಯವ್ರು ಯಾರಾದರೂ ಆ ಕಡೆ ಬರೋರು ಏನಾದರೂ? ಬರೋರಿದೆ, ನಮ್ಮ ಫ್ಯಾಮಿಲಿ ಎಲ್ಲ ಬರೋರು ಇದ್ದಾರೆ. ನೆಕ್ಸ್ಟ್ ಇನ್ನೊಂದು 15 ದಿವಸದಲ್ಲಿ ಕರ್ಕೊಂಬರೋಣ ಅಂತ. ಇದೇ ಮೊದಲನೇ ಮಾತು ಇದು ಬಂದಿರೋದು? ಫಸ್ಟ್ ಟೈಮ್. ಸರಿ. ಈ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿಯು ಪಶ್ಚಿಮಾಭಿಮುಖವಾಗಿ ಸ್ಥಾಪಿಸಲಾಗಿದೆ. ಸ್ವಾಮಿಯ ಮೂರ್ತಿಯನ್ನ ವೇದವ್ಯಾಸರು ಸ್ಥಾಪಿಸಿದ್ದಾರೆ ಎಂಬ ಪ್ರತೀತಿ ಇದೆ. ದುಷ್ಟ ಶಕ್ತಿಗಳಿಂದ ರಕ್ಷಿಸಲು ದೇವರ ಮೂರ್ತಿಯನ್ನ ಸ್ಥಾಪಿಸಲಾಯಿತು ಎಂದು ಇತಿಹಾಸ ಹೇಳುತ್ತದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.